ಗಳು ಬಂದಾಗ ರಾಹುಲ್ ಗಾಂಧಿ ಅವರು ಜಬರ್ದಸ್ತಾಗಿ ವಿರೋಧ ಮಾಡಿದರು, ಕೇಜ್ರಿವಾಲ್ ವಿರೋಧ ಮಾಡಿದರು. ಆದರೂ ಅವ್ರನ್ನ ಬಿಡಲಿಲ್ಲ. ವಿ ವಿ ಪ್ಯಾಟ್ ಎಲ್ಲ ಕಡೆ ಕೂಡಿಸ್ಲಿಲ್ಲ. ಅನೈತಿಕ ನಡೀತಾನೆ ಇತ್ತು. ನಂತರದಲ್ಲಿ ಅದು ನಾವು ಅದನ್ನು ಏನು ಮಾಡಿದ್ವಿ, ರೆಗ್ಯುಲೈಸ್ ಮಾಡ್ಕೊಂಡ್ಬಿಟ್ಟಿವಿ, ಒಪ್ಕೊಂಡ್ಬಿಟ್ಟೇವೆ ಎಲ್ಲರೂ. ಮಮತಾ ಬ್ಯಾನರ್ಜಿ ಅವ್ರು ಹಿಡ್ಕೊಂಡು ಎಲ್ಲರೂ ಒಪ್ಕೊಂಡ್ಬಿಟ್ರು. ನಿಧಾನಕ್ಕೆ ವಿ ವಿ ಪ್ಯಾಟ್ ಹೋದ ಬರೀ ಇ ವಿ ಎಮ್ ಅಲ್ಲಿ ವಿ ವಿ ಪ್ಯಾಟ್ ಕೂಡಿಸೋದು ಒಂದೇನೋ. ಆನಂತರ ಸರಿಯಾದ ರಿಸಲ್ಟ್ ಕೈಗೆ ಬರದೇ ಇದ್ದಾಗ, ನಾವು ಬಯಸಂಥ ರಿಸಲ್ಟ್ ಬರೆದಿದ್ದಾಗ ಚೀರಾಡೋದು ನಿಂತಾಯಿತು. ನಂತರದಲ್ಲಿ ಅವ್ರು ಗೆಲ್ತಾನೆ ಇದ್ದರು ವೆಸ್ಟ್ ಬೆಂಗಾಲ್ದಲ್ಲೇ. ಉಳಿದುಗಳ ಸೋಲುಗಳು ವಿರೋಧ ಪಕ್ಷ ಮಾಡಿಕೊಂಡಾಗ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ. ಹೀಗಾಗಿ ಏನಾಗಿಬಿಡಿದಪ್ಪ ಅಂತಂದ್ರೆ, ಸಹಜವಾಗಿನ ಇವತ್ತು ಮಮತಾ ಅವರು ಏಕಾಂಗಿ ಆಗುವಂಥ ಪ್ರಸಂಗ ಬಂದುಬಿಟ್ಟಿದೆ. ಇವತ್ತು ಎಲ್ಲರೂ ಹೌದಪ್ಪ, ಮತ್ತು ಯಾರ ಮಾತು ಕೇಳ್ತಾ ಇಲ್ಲ. ನಿತೀಶ್ ಕುಮಾರ್ ಅವರಿದ್ದಾಗ ಅವ್ರ ಮಾತು ಕೇಳಿಲ್ಲ. ತಮ್ಮದ ಕರೆ ಅಂತ ಮಾತು ಮಾಡಿದ್ರು. ರಾಹುಲ್ ಗಾಂಧಿ ಅವರು ಒಬ್ಬ ವೈರಿಯನ್ನು ನೋಡ್ತಾ ಬಂದರು. ಕೇಜ್ರಿವಾಲ್ ಜೊತೆ ಮಾತಾಡ್ತಾ ಇದ್ರು, ಅಷ್ಟೇ ಕಷ್ಟ. ಕೇಜ್ರಿವಾಲ್ ಸಹ ತಪ್ಪುಗಳನ್ನ ಮಾಡ್ತಾ ಬಂದರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವತ್ತು ಏನಾಗಿಬಿಡ್ತಪ್ಪ ಅಂದ್ರೆ, ಒಂದೊಂದಾಗಿ ಎಲ್ಲನೂ ಸರಿಸ್ತಾ ಬಂದುಬಿಟ್ರು. ಸರಿಸ್ತಾ ಬಂದ ಇವತ್ತು ಮಮತಾರು ಬದಿಗೆ ಸರಿಸಿದ್ದಾರೆ. ಇನ್ನೇನೋ ಅಲ್ಲೇ 4 ಕಡೆ ಒಂದು ಕಾಂಗ್ರೆಸ್ ಉಳ್ಕೊಂಡದ. ಆ 4 ಕಡೆ ಎಷ್ಟು ಮಟ್ಟಿಗೆ ಉಳಿಸ್ಕೊಳ್ತದ ಮುಂದಿನ ಎಲೆಕ್ಷನ್ದಲ್ಲಿ ಅದು ಗ್ಯಾರಂಟಿ ಇಲ್ಲ. ಯಾಕಂದ್ರೆ 15 ವರ್ಷದ ಕೆಳಗೆ ಇಬ್ಬರು ಬಂದಿದ್ದರು ಬಿ ಜೆ ಪಿಗರು. ಎಲ್ಲೇ ಈ ಒಂದು ವೆಸ್ಟ್ ಬೆಂಗಾಲ್ದಲ್ಲಿ. ಇವತ್ತು 200 ದಾಟಿ ಹೋಗ್ಬಿಟ್ರು. ಇವತ್ತು ಕೇರಳದಲ್ಲಿ 3 ಬಂದಿದ್ದಾರೆ ಬಿ ಜೆ ಪಿಗರು. ಮುಂದಿನ ದಿನಗಳಲ್ಲೇ ಹೇಳಿಕ್ಕೆ ಸಾಧ್ಯ ಇರೋದು ಒಂದೇ ಕಡೆ ಇತ್ತು ಕಮ್ಯುನಿಸ್ಟ್